ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಎಲ್ರಿಗೂ ಗೊತ್ತು, ತುಂಬ ದಿನ ಆಗಿದೆ, ತುಂಬ ಗ್ಯಾಪ್ ಆಗಿದೆ ಎಲ್ಲ ವ್ಲಾಗ್ಸ್ ಮಾಡಿ ಅಂತ. ಏನು ಮಾಡೋಕ್ಕಾಗಲ್ಲ, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೂ ನನ್ನ ಎಕ್ಸಾಮ್ಸ್ ಬೀಳೋಕ್ಕೂ ಒಂದೇ ಆಗಿದೆ. ಸೊ ಅವಾಗ ಅಲ್ಲಿಂದ ಮ್ಯಾಚ್ ಆಗಲಿಲ್ಲ ಕರೆಕ್ಟಾಗಿ ಯಾವುದೇ ರೀತಿ ವ್ಲಾಗ್ಸ್ ಮಾಡೋಕ್ಕೆ. ಸೊ ಇವತ್ತು ಏನು ವಿಶೇಷ, ಇವತ್ತು ಏನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಇವತ್ತು ಮೈಸೂರವ್ರಿಗೆ ಒಂಥರ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇವತ್ತು ಮೊದಲನೇ ಆಷಾಢ ಶುಕ್ರವಾರ. ಸೊ ಏನು ಕೇಳ್ತೀರಾ ಎಲ್ಲರೂ, ಏನು ಬರೀ ಡಿವೋಷ್ನಲ್ ವ್ಲಾಗ್ಸೇ ಮಾಡ್ತಾ ಇದೆಯಾ ಜಾಸ್ತಿ, ಏನು ಹಂಗೆ ಹಿಂಗೆ ಅಂತ. ನಾನು ಆವಾಗಲೇ ಹೇಳಿದ್ನಲ್ಲ, ಎಕ್ಸಾಮ್ ಬಿದ್ದಿದ್ದರಿಂದ ಮ್ಯಾಚ್ ಆಗಲಿಲ್ಲ ಕರೆಕ್ಟಾಗಿ. ಎಕ್ಸಾಮ್ಸು ಬ್ಯಾಲೆನ್ಸ್ ಮಾಡಿಕೊಂಡು ವ್ಲಾಗು ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇವತ್ತೊಂದು ಯಾಕೆ ಮಾಡಬಾರ್ದು, ಹೇಗಿರುತ್ತೆ ಮೈಸೂರಲ್ಲಿ ಬೆಟ್ಟ, ಯಾವ ರೀತಿ ರಶ್ ಇರುತ್ತೆ, ನಾವು ಯಾವ ರೀತಿ ಹೋಗ್ತೀವಿ ಅನ್ನೋದು ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಮಾಡಿ ತೋರಿಸ್ತೀನಿ. ನನ್ನ ಚಾನಲ್ನ ಯಾರು ಫಸ್ಟ್ ವಿಸಿಟ್ ಮಾಡಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಾಡಿ ಕಾರು ಏನೂ ಅಲೋ ಇಲ್ಲ ಬೆಟ್ಟದಲ್ಲಿ. ಬಸ್ ಇರುತ್ತೆ ಅಲ್ಲಿ, ಲಲಿತ್ ಮಹಲ್ ಹತ್ರ ಬಸ್ ಇದೆ. ಅಲ್ಲಿ ಹತ್ಕೊಂಡು ಬಸ್ಸು 5 ಮಿನಿಟ್ಸ್ಗೂ ಬರ್ತಾ ಇರುತ್ತೆ. ಸೊ ಬೆಟ್ಟನೇ ಅಲ್ಲಿ ಸ್ಟಾಪ್ ಕೊಡುತ್ತೆ, ಅಲ್ಲಿಗೆ ಹೋಗಿನೇ ಬರಬೇಕು. ಕಾರ್ ಆಗಲಿ ಗಾಡಿ ಆಗಲಿ ಯಾವುದೇ ಅಲೋ ಇಲ್ಲ. ಬನ್ನಿ ನೋಡೋಣ. ಆಟೋ ಬುಕ್ ಮಾಡಿದ್ದೀವಿ, ಈಗ ಆಟೋ ಬರುತ್ತೆ. ಒಂದೇ ಗಾಡಿ ಇದ್ದಿದ್ದರಿಂದ ನಮ್ಮ ಅಕ್ಕ ತಗೊಂಡೋಗಿದ್ಲು ಗಾಡಿನ. ಸೊ ಒಂದೇ ಗಾಡಿ ಇರೋದ್ರಿಂದ ಆಟೋ ಬರ್ತಾ ಇದೆ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಏನಂದರೆ ಮೈಸೂರು ಅಂತಂದರೆ ಒಂಥರ ಈ ಆಷಾಢದಲ್ಲೊಂದು ಒಂಥರ ಫುಲ್ ಸ್ಪೆಷಲ್ಲು. ಆ ಬೆಟ್ಟಕ್ಕೆ ಹೋಗೋ ಒಂದು ವೈಬೇ ಬೇರೆ ಅಂದ್ಕೊಳ್ಳಿ. ಎಷ್ಟು ಚೆನ್ನಾಗಿರ್ತದೆ ಅಂದರೆ ಅಲ್ಲಿನ ವಾತಾವರಣ, ಅಲ್ಲಿನ ಜನಗಳು, ಆಮೇಲೆ ಅಲ್ಲಿನ ಇದು ಏನಂತಾರೆ ಫುಲ್ಲು ನೇಚರು, ಅಟ್ಮಾಸ್ಫಿಯರು ಮಾತ್ರ ಮಸ್ತಾಗಿರ್ತದೆ. ಆ ಒಂದು ವೆದರಲ್ಲಿ ಅಲ್ಲಿ ಆ ಚಾಮುಂಡೇಶ್ವರಿ ನೋಡೋದೇ ಒಂಥರ ಫುಲ್ ಖುಷಿ. ಅಲ್ಲೇ ನಿಂತ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ನೋಡೋಣ ಅಂತ ಅನಿಸುತ್ತೆ. ಮನೆ ಬಿಟ್ಟು ಹೊರಟ್ವಿ ನೋಡಿ, ಇಲ್ಲೂ ಚಾಮುಂಡಿ ಪಾದ ಇದೆ. ಇಲ್ಲಿರೋ ಚಾಮುಂಡಿ ಪಾದದ ಹತ್ರನೇ ಎಷ್ಟು ರಶ್ ಇದೆ ಅಂತ. ನಾನು ಹೇಳಲಿಲ್ವಾ, ಆಷಾಢ ಶುಕ್ರವಾರ ಅಂದರೆ ಮೈಸೂರಲ್ಲಿ ಎಲ್ಲ ಕಡೆನೂ ಫೆಸ್ಟಿವಲ್ ಥರ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಹಂಗೆ ಸ್ವಲ್ಪ ಟ್ರಾಫಿಕ್ ಕೂಡ ಆಗುತ್ತೆ, ಎಲ್ಲ ಕಡೆನೂ ಇರಲ್ಲ. ಸರ್ಟೈನ್ ಪ್ಲೇಸಸಲ್ಲಿ ಮಾತ್ರ ಟ್ರಾಫಿಕ್ಸ್ ಇರುತ್ತೆ. ಲೈಕ್ ಈಗ ಬೆಟ್ಟ ಅಕ್ಕಪಕ್ಕ ಆ ಥರ ಪ್ಲೇಸಸಲ್ಲಿ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಮಾಡಿರ್ತಾರೆ, ನುಗ್ತಾರೆ ಮಾಡ್ತಾರೆ, ತುಂಬ ಕ್ರೌಡ್ ಆಗುತ್ತೆ ಅಂತ. ಸೊ ಫೈನಲಿ ನಾವು ಇಲ್ಲಿ ಬಂದು ರೀಚ್ ಆದ್ವಿ ಗೈಸ್. ನೋಡಿ ಯಾವ ಥರ ಇದೆ ಬಸ್ ಅಲಾಟ್ಮೆಂಟ್ ಆಗಲಿ ಅಥವಾ ಎಲ್ಲ ಯಾವ ಥರ ಫುಲ್ ರೆಡಿ ಮಾಡಿದ್ದಾರೆ ಅಂತ ನೋಡ್ಬೋದು ನೀವಿಲ್ಲಿ. ಗೈಸ್ ಫೈನಲಿ ಇಲ್ಲಿ ಬಂದು ರೀಚ್ ಆದ್ವಿ. ಬಸ್ಸೆಲ್ಲ ಫುಲ್ಲು ಹೋದ ವರ್ಷನೇ ಬೇರೆ ಥರ ಇತ್ತು, ಈ ವರ್ಷನೇ ಫುಲ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಬಸ್ ಕಲರು, ಪ್ಲೇಸ್ ಮಾತ್ರ ಇಲ್ಲೇ, ಬಟ್ ಬಸ್ ಕಲರ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಚೆನ್ನಾಗಿದೆ ಒಂಥರ, ಈ ಥರ ಬ್ಲೂ ಕಲರ್ ಒಂಥರ ಫುಲ್ ಎಲ್ಲ ಹೊಸ ಬಸ್ಗಳು. ಸದ್ಯಕ್ಕೆ ಕೆಂಪು ಬಸ್, ಗ್ರೀನ್ ಬಸ್ ಇಲ್ಲ, ನಮ್ಮದು ಮೈಸೂರು ಅವ್ರದ್ದು ಬ್ಲೂ ಬಸ್. ನೋಡಿ ಎಷ್ಟು ಚೆನ್ನಾಗಿದೆ. K09 ಅಂತ ಓದೋಕ್ಕೆ ಒಂಥರ ಚಂದ. ಆ ಬಸ್ಸಲ್ಲಿ ಚೆನ್ನಾಗಿದೆ ನೋಡಿ. ಎಷ್ಟು ಜನ ಅಂದರೆ ಬಂದಿರೋದು 5 ಮಿನಿಟ್ಸ್ಗೂ ಬಿಡ್ತಾರೆ ಬಸ್ಸಸ್ನ. ಅಲ್ಲಿಂದ ಬಸ್ಸಲ್ಲಿ ಹೋಗಿ ಅಲ್ಲೇ ಡೈರೆಕ್ಟ್ ಚಾಮುಂಡಿ ಬೆಟ್ಟನೇ ಒಂದೇ ಸ್ಟಾಪ್. ನೋಡಿ ಯಾರು ಗಾಡಿನ ತಗೊಳಂಗಿಲ್ಲ, ಎಲ್ಲ ಇಲ್ಲೇ ಪಾರ್ಕಿಂಗ್ ಮಾಡಬೇಕು. ಯಾಕೆ ಅಂದರೆ ಅದು ಮಾಡಿರೋದು ತುಂಬ ಕ್ರೌಡ್ ಆಗುತ್ತೆ. ಈಗಲೇ ಇಷ್ಟು ಮೊದಲೇ ಆಷಾಢ ಅಲ್ವಾ, ಸೊ ದಟ್ ತುಂಬ ಕ್ರೌಡ್ ಇರುತ್ತೆ ಅಂತ ಈ ಥರ ಒಂದು ರೂಲ್ಸ್ ಮಾಡಿಬಿಟ್ಟಿದ್ದಾರೆ. ಏನೇ ಒಂದು ಕಾರ್ ಆಗಿರಲಿ ಗಾಡಿ ಆಗಿರಲಿ, ನಾವು ಯಾವುದೇ ರೀತಿ ವಾಹನಗಳನ್ನ ತಗೊಂಡು ಹೋಗದೆ ಈ ಥರ ಬಸ್ಸಸ್ ಅಲಾಟ್ ಮಾಡಿರ್ತಾರೆ. ನಾವು ಈ ಬಸ್ಸಲ್ಲಿ ಹೋಗಬೇಕು. ಇದ್ರ ಮುಖಾಂತರನೇ ನಾವು ಹೋಗಬೇಕು. ಬಟ್ ಚೆನ್ನಾಗಿರುತ್ತೆ ಒಂಥರ. ನೋಡಿ ಬಸ್ ಎಷ್ಟು ಚೆನ್ನಾಗಿದೆ ಅಂತ, ಎಲ್ಲ ಹೊಸ ಬಸ್ ಅಲಾಟ್ ಮಾಡಿದ್ದಾರೆ. ಹೋಗ್ತಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವಿಂಡೋ ಸೈಡ್ ಕೂತಿರೋದಕ್ಕೂ ಅದಕ್ಕೂ ಬಸ್ಸು ಹೊರಡ್ತು. ಅಂದರೆ ಇಲ್ಲಿ ವೆದರ್ ಹೆಂಗೆ ಯಾವ ಥರ ಇದೆ ಅಂದರೆ ಫುಲ್ಲು ಒಂಥರ ಕೋಲ್ಡ್ ವೆದರು. ತುಂಬ ಗ್ರೀನರಿ ಕಾಣಿಸ್ತಾ ಇತ್ತು. ನೋಡುವಾಗ ಅಲ್ಲಿ ಕಿಟಕಿ ಸೈಡ್ ಕುತ್ಕೊಂಡು ನೋಡ್ತಾರ ಒಂದು ಫೀಲೇ ಬೇರೆ ಅಂದ್ಕೊಳ್ಳಿ. ಜಸ್ಟ್ ಇಳಿದ್ವಿ. ನಾನು ಏನಂದೆ ಆ ವೈಬ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದೆ ಅಲ್ವಾ. ನೋಡಿ ಅವಾಗಲೇ ಮಳೆ ಬರ್ತಾ ಇದೆ, ಫುಲ್ಲು ಹನಿ ಆಗ್ತಾ ಇದೆ. ಬಟ್ ಈ ಥರ ವೆದರ್ ನಂಗೆ ತುಂಬ ಇಷ್ಟ. ಬೇಸಿಗೆಗಾಲನೂ ಅಷ್ಟು ಇಷ್ಟ ಇಲ್ಲ, ಮಳೆಗಾಲನೂ ಅಷ್ಟು ಇಷ್ಟ ಇಲ್ಲ. ಈ ಥರ ಒಂಥರ ಫುಲ್ ಕೂಲ್ ವೆದರ್ ಇಷ್ಟ. ಬರ್ತಾ ನಾನು ಇಲ್ಲಿ ನೋಡಿದ ತಕ್ಷಣ, ಅಥವಾ ನಾನು ಯಾವ್ದಾದ್ರು ಒಂದು ಜಾತ್ರೆಗೆ ಬಂದಿದ್ದೀನ ಅಥವಾ ಈ ಊರಬ್ಬ ಅಂತ ಮಾಡ್ತಾರೆ ನೋಡಿ, ಆ ಥರ ಏನಾದ್ರು ಬಂದಿದ್ದೀನ ಅಂತ ಅನ್ನಿಸ್ತು. ಆ ಥರ ಜನ ಇದ್ದಾರೆ ಮಾತ್ರ ಇಲ್ಲಿ. ನಮಗನ್ಸಿದ್ದು ಒಂದೇ, ನಾವಿಲ್ಲಿ ದರ್ಶನ ಮಾಡ್ತೀವೋ ಇಲ್ವೋ ಅನ್ನೋದೇ ಒಂದು ಡೌಟ್ ಹೊಡಿತು. ಯಾಕಂದರೆ ಸಿಕ್ಕಾಪಟ್ಟೆ ಜನ, ಮತ್ತು ಮಳೆ ಬೇರೆ ಬರ್ತಾಯಿತ್ತು. ಎಷ್ಟೊತ್ತಾಗುತ್ತೋ ಏನೋ ಅಂತ ಅಂದ್ಕೊಂಡಿದ್ವಿ. ಎಲ್ಲೂ ಈ ಸತಿ ನಿಂತ್ಕೊಳ್ಳೋಕ್ಕೂ ಜನ. ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡ್ರೆ ವ್ಲಾಗು ಮಾಡೋಕ್ಕಾಯ್ತಾ ಇಲ್ಲ, ಏನು ಮಾಡೋಕ್ಕಾಯ್ತಾ ಇಲ್ಲ. ನನ್ನ ವಾಯ್ಸೇ ಕೇಳಿಸ್ತಾ ಇಲ್ಲ. ಮೈಕು ಜನ ಏನು
ಗೈಸ್ ಆಗೋ ಈಗೋ ನಾವು ಇಲ್ಲಿ ಎಂಟ್ರೆನ್ಸ್ ಹತ್ರನೇ ಬಂದ್ವಿ. ಇದು ಯಾವ ಎಂಟ್ರೆನ್ಸ್ ಅಂತ ಅಂದರೆ ಮೇನ್ ಎಂಟ್ರೆನ್ಸ್ ಇದೆ ನೋಡಿ, ಆ ಕಡೆ ಪೆಂಡಲ್ ಹಾಕಿದ್ದಾರೆ. ಇದು ಯಾವುದೇ ರೀತಿ 300 ರುಪೀಸ್ದಲ್ಲ, 50 ರುಪೀಸ್ದಲ್ಲ. ಲೈಕ್ VIP ಎಂಟ್ರೆನ್ಸ್ ಈ ಕಡೆ ಇರುತ್ತಲ್ಲ, ಆ ಕಡೆ ಬಂದಿರೋದು. ಆ ಲೈನಲ್ಲೇ ಎಷ್ಟು ರಶ್ ಐತೆ ಅಂತ ನೋಡಿ. ಎಷ್ಟು ತಳ್ಳಾಟ, ಎಷ್ಟು ಇದು ನಮ್ಗೆ ಹೋಗೋ ಅಷ್ಟರಲ್ಲೇ ಸಾಕಾಗೋಯ್ತು. ಬಟ್ ಬೇಗನೆ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಬಟ್ ನೋಡೋಣ ನೋಡಿ ಯಾವ ರೀತಿ ತಳ್ಳಾಡ್ತಾ ಇದ್ದಾರೆ ಅಂತ. ಅದೇ ನೋಡಿ ನಾನು ಹೇಳಿದ್ನಲ್ಲ ಇದು ಯಾವ ಎಂಟ್ರೆನ್ಸು ಅಂತ, ಮೇಯ್ನ್ ಎಂಟ್ರೆನ್ಸು. ಆಗೋ ಈಗೋ ಬಂದ್ವಿ, ಎಂಟ್ರೆನ್ಸು ಗೊತ್ತಿಲ್ಲ ಬಟ್ ನಾವು ಒಳಗಡೆ ಬಂದ್ವಿ. ನೋಡಿ ಆ ಕಡೆ ಒಂದು ಲೈನ್ ಇದೆ, ಈ ಕಡೆ ಒಂದು ಲೈನ್ ಇದೆ. ಈ ಕಡೆ ಫುಲ್ ಫ್ರೀ ಇದೆ. ಸೊ ಹೋಗ್ತಾ ಹೋಗ್ತಾ ಬೇಗ ದರ್ಶನ ಆಗ್ತು ಸಹ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ, ಇಲ್ಲಿಂದ ನಾವು ಫೋಟೋಸ್ ತೊಗೋಬೋದು. ಮುಂದೆ ಹೋದ್ಮೇಲೆ ಫೋಟೋಸು ಮತ್ತು ವೀಡಿಯೋಸು ಏನೂ ಮಾಡ್ಕೊಳ್ಳೋಂಗಿಲ್ಲ. ಆ ಹೂವಿನ ಅಲಂಕಾರನೇ ಮಾತ್ರ ಯಾವ ಥರ ಮಾಡಿದರು ಅಂದರೆ ಸಕ್ಕತ್ತಾಗಿತ್ತು. ಅದೇ ಒಂದೊಂದು ಆಷಾಢ ಶುಕ್ರವಾರನೂ ಒಂದೊಂದು ಥರ ಅಲಂಕಾರಗಳು ಮಾಡ್ತಾರೆ. ಇವತ್ತು ಈ ಥರ ಮಾಡಿದ್ರು. ಬಟ್ ತುಂಬ ಚೆನ್ನಾಗಿತ್ತು ಮಾತ್ರ ಅಲಂಕಾರ ಮಾತ್ರ. ದೇವ್ರದ್ದು ಕೂಡ ಅಮ್ಮನವ್ರ ಪಾದ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಗೈಸ್ ಈ ದೇವಸ್ಥಾನದಲ್ಲಿ ಕೋತಿಗಳು ನೋಡೋದೇ ಒಂಥರ ಚಂದ. ಫುಲ್ಲು ಆಟ ಚೇಷ್ಟೆ, ಮತ್ತು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಎಗರೋದು, ಆಮೇಲೆ ಜನಗಳಿಗೆ ತೀಟ್ಲೆ ಮಾಡೋದು. ಯಪ್ಪ ಒಂಥರ ನಗು, ಎಷ್ಟು ನೋಡಿದ್ರು ನೋಡ್ತಾ ಇರಬೇಕು ಅಂತ ಅನ್ಸುತ್ತೆ ಇದು. ಗೈಸ್ ದರ್ಶನ ಆಯಿತು. ಎಷ್ಟು ಖುಷಿ ಆಯ್ತೈತೆ ಅಂದರೆ ಚಾಮುಂಡೇಶ್ವರಿನ ನೋಡಿ 2 ಕಣ್ಣು ಸಾಲದು ಅಂತ ಹೇಳ್ತಾರ. ಬ್ಲೂ ಕಲರ್ ಸ್ಯಾರಿಲಿ ಸಕ್ಕತ್ತಾಗಿತ್ತು ಮಾತ್ರ ಇವತ್ತು ಅಲಂಕಾರ ಮಾತ್ರ. ನಮಗೆ ಮಿರಾಕಲ್ 12 ಗಂಟೆಗೆ ಬಂದಿದ್ದು ನಾವು, 12:30 12:45 ಬಂದಿದ್ದು. 1:30 2 ಗಂಟೆಗೆಲ್ಲ ದರ್ಶನ ಆಯಿತು. ಸೊ ಏನು ಮಾಡೋಕ್ಕಾಗಲ್ಲ, ಅದು ಹೇಳ್ತಾರಲ್ಲ ತಾಯಿನೇ ಹೊಳಿತಾರೆ, ನೋಡಬೇಕು ಏನೇ ಆದರೂ ಸರಿ. ರಶ್ ಇದ್ದು ನಮ್ಗೆ ಆಗೋದೇ ಇಲ್ಲ, ದರ್ಶನ ಮಾಡೋಕ್ಕೆ ಆಗಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ತುಂಬ ಚೆನ್ನಾಗಿ, ತುಂಬ ಎಷ್ಟು ನಾನಂತೂ ಅಲ್ಲಿ ಗರ್ಭಗುಡಿಲಿ ಒಂದು 5 ನಿಮಿಷ ನೋಡಿದೆ. ಸಕ್ಕತ್ತಾಗಿತ್ತು ದೇವರು. ಈಗ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅವರೆಲ್ಲ ಅಲ್ಲಿ ಪ್ರಸಾದಕ್ಕೆ ಅಂತ ಹೋಗಿ ನಿಂತವ್ರೆ. ರಶ್ ಐತೆ ಅಂತ ಹೇಳ್ತಾ ಇದ್ದೀನಿ, ಬಟ್ ಅವ್ರು ಕೇಳ್ತಾ ಇಲ್ಲ ಮಾಡಲೇಬೇಕು ಪ್ರಸಾದ ಅಂದ್ಕೊಂಡು ನಿಂತವ್ರೆ. ನಾನು ಕೂತಿದ್ದೀನಿ ಇಲ್ಲಿ. ರಶ್ಶು ಯಾವ ಥರ ಯಾವ ಮಟ್ಟಿಗೆ ಐತೆ ಅಂದರೆ ನಾನು ತೋರಿಸ್ತೀನಿ ನೋಡಿ ನಿಮಗೆ. ಅಲ್ಲಿ ಹೆಂಗೆ ಆಡ್ತಾವ್ರೆ ಅಲ್ಲಿ ಇದಕ್ಕೆ ಅಂತ. ಮನೇಲೇ ಊಟ ಮಾಡೋಣ ಅಂತ ಅಂದರೆ ಅವ್ರು ಕೇಳಲಿಲ್ಲ. ಇಲ್ಲ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ, ತುಂಬ ಒಳ್ಳೆಯದು ಅಂತ ವೆಯ್ಟ್ ಮಾಡ್ತಾ ನಿಂತಿದ್ದಾರೆ. ನನಗಂತೂ ಫುಲ್ ಕಾಲು ನೋವು ಅಂತ ಬಂದು ಕೂತ್ಕೊಂಡೆ ನಾನು. ಆಯಿತು. ನಾನು ಯಾಕೆ ಈ ಕಡೆ ಬಂದು ಕೂತ್ಕೊಂಡ್ರೆ ಅಂದರೆ ಸ್ವಲ್ಪ ಸೈಲೆಂಟ್ ಐತೆ, ಮತ್ತು ನೀಟಾಗಿ ಮಾತಾಡೋದು ಸಹ ಕೇಳಿಸುತ್ತೆ ಅಂತ. ನಾವು ಮಳೇಲಿ ಬಂದು ನೆಂದಿದ್ದಕ್ಕೂ ಸಾರ್ಥಕತೆ ಆಯಿತು. ದರ್ಶನ ಆಯಿತು, ಬೇಗನೆ ದರ್ಶನ ಆಯಿತು. ನನಗಂತೂ ನಂಗೆ ಖುಷಿನೇ ಹೇಳ್ಕೊಳಕ್ಕೂ ಆಯ್ತಲ್ಲ. ಅಷ್ಟು ನನಗೆ ಇವಾಗಲೂ ಆ ದರ್ಶನ ಮಾಡಿದ ಕಣ್ಮುಂದೆನೇ ಬರ್ತೈತೆ. ಆ ದೇವಿ ನೋಡಿದ್ದು 2 ಕಣ್ಣು ಸಾಲಲ್ಲ. ಎಷ್ಟು ನಗು ಮುಗ್ದಿಂದ, ಎಷ್ಟು ಇದರಿಂದ, ಯಪ್ಪ ಹೇಳೋಕ್ಕೆ ಆಗಲ್ಲ ಅಂತ ಹೇಳ್ತಿದ್ದೀನಲ್ಲ ಆ ಥರ. ಈಗ ಹೊರಡಬೇಕು, ಈಗ ಪ್ರಸಾದ ಮಾಡ್ಕೊಂಡು ಹೊರಡೋದ ಅಥವಾ ಮನೆಗೆ ಹೋಗಿ ಊಟ ಮಾಡ್ತೀವಾ, ಇಲ್ಲ ಇಲ್ಲೇ ಏನಾದ್ರು ತಿಂದು ಹೊರಡ್ತೀವ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಮೈಸೂರಲ್ಲಿ ಒಂದು ಫಾಲ್ಟ್ ಏನಂತ ಅಂದರೆ, ದಸರಾ ಮತ್ತು ಈ ಥರ ಆಷಾಢ ಟೈಮಲ್ಲಿ ಮಾತ್ರ ಜನ ಎಲ್ಲಿರ್ತಾರೆ ಅಂತಾರೆ. ಇಷ್ಟೊಂದು ಜನ ಮೈಸೂರಲ್ಲಿ ಅವರ ಅಂತಲೇ ನಮ್ಗೆ ಅನಿಸಲ್ಲ, ಬಟ್ ಅಷ್ಟು ಜನ ಇರ್ತಾರೆ. ಅಂದರೆ ಲೋಕಲ್ಸು, ಔಟ್ಸ್ಕರ್ಟ್ಸು ಎಲ್ಲ ಬಂದಿರ್ತಾರೆ ಮೈಸೂರಿಗೆ ಈ ಆಷಾಢ ಟೈಮಲ್ಲಿ ಚಾಮುಂಡೇಶ್ವರಿ ನೋಡೋಕ್ಕೆ. ಲೋಕಲ್ಸ್ಗಿಂತ ಒಂಥರ ಔಟ್ಸ್ಕರ್ಟ್ಸೇ ಜಾಸ್ತಿ ಅಂತಲೇ ಹೇಳ್ಬೋದು. ನಂಗೆ ಈ ವೆದರ್ಗಂತೂ ಇಲ್ಲಿ ಬಿಟ್ಟು ಹೋಗೋಕ್ಕೆ ನಂಗೆ ಮನಸ್ಸು ಬರ್ತಾಯಿಲ್ಲ, ಅಷ್ಟು ಚೆನ್ನಾಗೈತೆ ನೋಡಿ. ನಾನಿಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ಕೂತಿದ್ದೀನಿ, ಯಾರು ಇಲ್ಲ ಇಲ್ಲಿ. ಸ್ವಲ್ಪ ಕೇಳಿಸುತ್ತೆ ಅಂತ. ಫುಲ್ಲು ಚಳಿ ವೆದರು, ಗಾಳಿ ತಣ್ಣಗೈತೆ ವೆದರ್ ಮಾತ್ರ. ಗೈಸ್ ಇನ್ನೊಂದು ವಿಷಯ ಹೇಳ್ಬೇಕಂತ ಅಂದರೆ, ನನ್ನ ಫ್ರೆಂಡ್ಸು, ಬೆಂಗಳೂರು ಫ್ರೆಂಡ್ಸ್ ಆ್ಯಕ್ಚುಲಿ, ಅವರು ಕೇಳ್ತಾರೆ ನನಗೆ, ಏನು ಚಾಮುಂಡಿ ಬೆಟ್ಟಕ್ಕೆ ಲವರ್ಸ್ ಬಂದರೆ ದೂರ ಆಗ್ಬಿಡ್ತಾರಾ ಹಂಗೆ ಹಿಂಗೆ ಅಂತ. ಬಟ್ ಲಿಟ್ರಲಿ ನಾನು ಅದನ್ನೆಲ್ಲ ಕೇಳಿಲ್ಲ. ಬಟ್ ಆ ಥರ ಎಲ್ಲ ಏನಿಲ್ಲ. ಯಾಕೆ ಎಷ್ಟೊಂದು ಶೂಟಿಂಗ್ಸ್ ಆಗೈತೆ, ಎಷ್ಟು ಜನ ಬರೋಲ್ಲ ಚಾಮುಂಡಿ ಬೆಟ್ಟಕ್ಕೆ. ಅವಳು ಒಂದ್ಸಲಿ ನನಗೆ ಕೇಳ್ತಾ ಇದ್ಲು, ಇಲ್ಲ ಈ ಥರ ಏನೋ ಲವರ್ಸ್ ಬಂದರೆ ಏನೋ ದೂರ ಆಗ್ತಾರಂತಲ್ಲ, ಹೌದಾ ಹಂಗೆ ಹಿಂಗೆ ಅಂತ. ಆ ಥರ ಎಲ್ಲ ಏನೂ ಇಲ್ಲ. ಅದೆಲ್ಲ ಸುಮ್ಮನೆ ಆಡು ಮಾತುಗಳು ಅಂತ ಹೇಳ್ತಾರಲ್ಲ, ಇವರು ಹೇಳ್ತಾರೆ, ಅದನ್ನು ಕೇಳ್ತಾರೆ ಅಂತ ಅಷ್ಟೇ ಹೇಳ್ತಾರಲ್ಲ ಇಲ್ಲಿ ಬಂದು. ಬಟ್ ಅಂದರೆ ಚಾಮುಂಡಿ ಬೆಟ್ಟ ಅಂದರೆ ಜಾಸ್ತಿ ಮಾಮೂಲಿ ಟೈಮಲ್ಲಿ, ಆಷಾಢ ಅನ್ನೋದು ಬಿಟ್ಟು ಮಾಮೂಲಿ ಟೈಮಲ್ಲಿ ಜಾಸ್ತಿ ಈ ಕಾಲೇಜ್ ಹುಡುಗಿರು ಬಂಕ್ ಮಾಡಿ ಫ್ರೆಂಡ್ಸು ಎಲ್ಲರೂ ಬರ್ತಾ ಇರ್ತಾರೆ. ಬಟ್ ನೋಡೋಕ್ಕೆ ಒಂಥರ ಚಂದ. ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಗಾಡೀಲಿ ಬಂದಿದ್ರೆ ಅದೆಲ್ಲ ನೋಡ್ಬೋದಿತ್ತು. ಬಸ್ ಅಲ್ವಾ, ಎಲ್ಲಿ ಸ್ಟಾಪ್ ಕೊಡುತ್ತೆ ಅಲ್ಲೇ ಹತ್ಕೋಬೇಕು, ಅಲ್ಲೇ ಇಳ್ಕೋಬೇಕು, ಅದೆಲ್ಲ ತೋರ್ಸೋಕ್ಕಾಗಲ್ಲ. ನೋಡಿರ್ತಿರಲ್ಲ ಗೊತ್ತು ವ್ಯೂ ಪಾಯಿಂಟು. ಬಟ್ ಅಲ್ಲೂ ಚೆನ್ನಾಗಿರ್ತದೆ ನೋಡೋಕ್ಕೆ ಒಂಥರ ಚೆಂದ. ಫುಲ್ಲು ಮೈಸೂರು ಹೆಂಗೆ ಕಾಣಿಸ್ತಾ ಇರ್ತದೆ ಅಂದರೆ, ನಿಜವಾಗ್ಲೂ ಮೈಸೂರು ಇಷ್ಟು ದೊಡ್ಡದೈತಾ ಅಂತ ಕಾಣಿಸ್ತಾ ಇರ್ತದೆ. ಗೈಸ್ ಫೈನಲಿ ಜನ ನೋಡಿ ಗೈಸ್, ಎಷ್ಟು ಜನ ಅವರೇ ಪ್ರಸಾದಕ್ಕೂ ಡೈರೆಕ್ಟಾಗಿ
ಕಳ್ಳೆಂಟ್ರಿ ಥರ ಬಂದ್ವಿ ಪ್ರಸಾದಕ್ಕೂ. ಅಲ್ಲಿ ಯಾರೋ ಒಬ್ರು ಅಂಕಲ್ ಗೊತ್ತಿರೋರಿದ್ರು ಬಿಟ್ಟರು. ಎಷ್ಟು ಜನ ಅವರೇ ಅಂದರೆ ಪ್ರಸಾದ ಊಟ ಮಾಡೋಕ್ಕೂ. ಗೈಸ್ ನಂಗೊಂದು ಡೌಟು, ನಿಜವಾಗ್ಲೂ ಪ್ರಸಾದ ಯಾವುದೇ ದೇವಸ್ಥಾನದಲ್ಲಿ ಮಾಡಬೇಕಾದ್ರೂ ನನಗೆ ಈ ಪ್ರಶ್ನೆ ಉಳಿಯುತ್ತೆ, ಮನೇಲಿ ಯಾಕೆ ಈ ಥರ ಟೇಸ್ಟ್ ಬರಲ್ಲ ಅಂತ. ಅಷ್ಟು ತುಂಬಾ ಚೆನ್ನಾಗಿತ್ತು ಪ್ರಸಾದ ಮಾತ್ರ. ಹಾಗೆ ಪ್ರಸಾದ ತಿಂದ್ಕೊಂಡು ಹೊರಟ್ವಿ. ತಿಂದಾದಮೇಲೆ ಅಲ್ಲಿ ಒಂದು ರೈಟ್ ಸೈಡಲ್ಲಿ ಒಂದು ಸ್ವಲ್ಪ ಕೆರೆ ಕಾಣುತ್ತೆ, ಒಂದು ಕೆರೆ ಕಾಣುತ್ತೆ, ಮತ್ತು ಅಲ್ಲಿ ಸ್ವಲ್ಪ ವ್ಯೂ ಚೆನ್ನಾಗಿತ್ತು ಅಂತ ನೋಡೋಣ ಅಂತ ಹಾಗೆ ಹೊರಟ್ವಿ. ಒಂದಷ್ಟು ಫೋಟೋಸು ಅಥವಾ ವೀಡಿಯೋಸ್ ಏನಾದ್ರು ಮಾಡ್ಕೊಳ್ಳೋಣ ಅಂತ ಹೊರಟ್ವಿ. ಅಲ್ಲೊಂದು ದೇವಿ ಕೆರೆ ಅಂತ ಒಂದು ಸಮಥಿಂಗ್ ಇದೆ, ಅದು ತುಂಬ ಚೆನ್ನಾಗಿದೆ ಅಂತ. ಚೆನ್ನಾಗೈತೆ ನೋಡಿ, ನಾನು ಹೇಳಿಲ್ವಾ ವೆದರ್ ಚೆನ್ನಾಗಿರ್ತದೆ ಅಂತ. ದೇವಿ ಕೆರೆ ಅಂತ ಅದು ನೋಡೋಕ್ಕೆ ಹಂಗೈತೆ ಅಲ್ಲಿ. ಅಂದರೆ ದಸರಾ ವರ್ಷಕ್ಕೊಂದ್ಸಲ ಅಲ್ವಾ ಅದು ತೆಪ್ಪೋತ್ಸವ ಮಾಡೋದು ಮಮ್ಮಿ. ಅದು ಮಾಡಿದಾಗ ತುಂಬ ಆಳ ಆಯ್ತಂತೆ ಮಾತ್ರ ಅಲ್ಲಿ. ನಮ್ಮಪ್ಪ ಹೇಳ್ತಾಯಿದ್ರು ಅವಾಗ ಇದ್ರದ್ದು ಹಿಸ್ಟ್ರಿ. ಒಂದೆಷ್ಟೋ ಜನ ಸತ್ತೋಗಿದ್ರಂತೆ ಈ ಕೆರೆಯಲ್ಲಿ ಅವಾಗ. ಬಟ್ ನೋಡೋಕೆ ಹಂಗೈತೆ, ಬಟ್ ಹೆವಿ ಆಳ ಆಯ್ತಂತೆ ಅಲ್ಲಿ ಒಳಗಡೆ, ಆ ನದಿ ಅಲ್ಲ ಕೆರೆ ಒಳಗಡೆ. ಗೈಸ್, ನಾನು ವ್ಲಾಗ್ ಮಾಡೋಕ್ಕೂ ಮುಂಚೆ, ಅಂದರೆ ಈ ವ್ಲಾಗ್ ಮಾಡೋಕ್ಕೂ ಮುಂಚೆ ಎಷ್ಟು ಭಯ ಇತ್ತು ಅಂದರೆ, ಎಷ್ಟು ಭಯ ಅಂದರೆ ಅಲ್ಲಿ ಎಷ್ಟೋ ಜನ ಇರ್ತಾರೆ. ಇವತ್ತು ಆಷಾಢ ಬೇರೆ, ಯಾವ ಥರ ಇರ್ತದೋ, ಹೆಂಗೆ ಮಾಡೋಕ್ಕಾಯ್ತದಪ್ಪ ವ್ಲಾಗು. ಅಲ್ಲಿ ಫುಲ್ ಜನ ಇರ್ತಾರೆ, ಎಲ್ಲ ನನ್ನೇ ನೋಡ್ತಾ ಇರ್ತಾರೆ. ಆಮೇಲೆ ರಶ್ಶು ಬೇರೆ ಇರುತ್ತೆ ಅಂತ ಅಂದ್ಕೊಂಡಿದ್ನಲ್ಲ. ಸದ್ಯಕ್ಕೆ ಹೆಂಗೋ ವ್ಲಾಗ್ ಮಾಡಿದ್ದೀನಿ, ಅಪ್ಲೋಡ್ ಮಾಡ್ತೀನಿ, ಸದ್ಯದಲ್ಲೇ ಮಾಡಿದ್ದೀನಿ ಕೂಡ. ನೋಡ್ತಾ ಇದ್ದೀರಾ ಎಲ್ಲರೂ. ತುಂಬ ಚೆನ್ನಾಗಾಯಿತು ಮಾತ್ರ ದರ್ಶನ ಮಾತ್ರ. ಹಾಗೆ ಈ ವಿಡಿಯೋ ಎಂಡ್ ಮಾಡೋಕ್ಕೂ ಮುಂಚೆ ನಾನು ನಂಬಿದ್ದೀನಿ, ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಗ್ಯಾಪ್ ಆದರೂ ಏನೇ ಆದ್ರೂ ನಿಧಾನಕ್ಕೆ ಹೋಗೋಣ, ನಿಧಾನಕ್ಕೆ ವ್ಲಾಗ್ ಮಾಡೋಣ, ನಿಧಾನಕ್ಕೆ ರೀಡ್ ಮಾಡೋಣ. ಒಟ್ನಲ್ಲಿ ನಾನು ನಂಬಿರೋದೇನು ಅಂತ ಅಂದರೆ, ಸಕ್ಸಸ್ಸು ಇವತ್ತಲ್ಲ ನಾಳೆ ಸಿಗ್ಬೋದು, ಲೇಟ್ ಆಗ್ಬೋದು, ಲೇಟ್ ಆದಷ್ಟು ಒಳ್ಳೆಯದೇ. ಬಟ್ ನಿಧಾನ ಆಗ್ಬೋದು, ಬಟ್ ಡೆಫಿನೆಟ್ಲಿ ಒಂದಲ್ಲ ಒಂದಿನ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಅಲ್ಲಿ ತನಕ ನಮ್ಮ ಪೇಷನ್ಸ್ ಲೆವೆಲ್ ನಮಗೆ ನಮ್ಮ ಪೇಷನ್ಸ್ ಲೆವೆಲ್ ನಮ್ಮ ಕಂಟ್ರೋಲಲ್ಲಿ ಇರಬೇಕಷ್ಟೇ. ಯಾರೇನಂದ್ರೂ ತಲೆ ಕೆಡಿಸ್ಕೋಬಾರ್ದು. ಇವಳು ಹಿಂಗೆ ಅವಳಂಗೆ ಏನು ಮಾಡೋಕ್ಕೆ ಕೆಲಸ ಇಲ್ಲದೆ ಮಾಡ್ತಾಳೆ, ಮಾತಾಡಲಿ ಪರವಾಗಿಲ್ಲ. ನನಗೆ ಏನಂತ ಅಂದರೆ ನನ್ನ ಖುಷಿ, ನನ್ನ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ನಾನು ಈ ವ್ಲಾಗ್ಸ್ ಮಾಡ್ತಾ ಇರೋದಷ್ಟೇ. ಬಟ್ ಹೋಗೋ ದಾರಿಲಿ ಇರ್ತವೆ ಹಂಸಗಳು, ಅಡ್ಡ ಬರೋ ಅಂತಹ ಬೆಕ್ಕುಗಳು, ಎಲ್ಲ ಥರನೂ ಇರ್ತವೆ. ಅದನ್ನೆಲ್ಲ ಎಗ್ರಿಸ್ಕೊಂಡು ಹೋದಾಗ್ಲೇ ನಾವು ಎಲ್ಲಿಗೆ ರೀಚ್ ಆಗಬೇಕು ಅಂತ ಅಂದ್ಕೊಂಡಿರ್ತೀವಿ, ಅಲ್ಲಿಗೆ ರೀಚ್ ಆಗೋಕ್ಕಾಗೋದು. ತಗೊಂಡು ಹೋಗುತ್ತೆ ಎಲ್ಲಿಗೆ ನಿಲ್ಲಿಸುತ್ತೆ ಅಂತ. ಒಟ್ಟಿನಲ್ಲಿ ಬ್ಲೆಸ್ಸಿಂಗ್ಸ್ ಇರಬೇಕು ಎಲ್ಲ ರೀತಿ. ತಂದೆ ತಾಯಿ ಮತ್ತು ದೇವ್ರದ್ದು, ನಮ್ಮ ಎಫರ್ಟು, ನಮ್ಮ ಲಕ್ಕು ಎಲ್ಲ ಸಹ ಇದ್ದರೂ ಮುಂಚೆ ನಾನು ಈ ವಿಡಿಯೋಸ್ ಈ ವ್ಲಾಗ್ ಮಾಡ್ತಾ ಇರೋದು ಎಲ್ಲ ಅನ್ಪ್ಲ್ಯಾನ್ಡ್ ವ್ಲಾಗ್ಸು. ಎಲ್ಲ ಮಾಡಬೇಕು ಅಂತ ಇಲ್ಲ, ಸಡನ್ನಾಗಿ ಮಾಡ್ತಾ ಇರೋದು. ಇನ್ನೂ ಆದಷ್ಟು ಗ್ಯಾಪ್ ಕೊಡದೆ ನಾನು ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಮಾಡ್ತೀನಿ. ಅಲ್ಲಿವರೆಗೂ ಇದೇ ರೀತಿ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಎಂಡ್ ಮಾಡೋಕ್ಕೂ ಮುಂಚೆ ನಾನು ಏನಾದರೂ ಈ ವಿಡಿಯೋದಲ್ಲಿ ಮಾತಾಡೋದು ತಪ್ಪಾಗಿದ್ರೆ ಅಥವಾ ಏನಾದರೂ ಕ್ಲಿಪ್ ಹಾಕೋದ್ರಲ್ಲಿ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಇದೊಂದು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಂಗೆ ಏನು ವ್ಲಾಗ್ ಮಾಡ್ತೀನೋ ಇಲ್ವೋ, ಬಟ್ ಈ ಲಾಸ್ಟಲ್ಲಿ ಒಂದು ಇದು ಹೇಳೋಕ್ಕಿಷ್ಟ, ನನಗೆ ಈ ಒಂದು ಸ್ಟೇಟ್ಮೆಂಟ್ ಹೇಳೋಕ್ಕಿಷ್ಟ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾರಲ್ಲ. ನಂಗೆ ಅದೊಂದು ಈ ಒಂದು ಲೈನ್ ಹೇಳೋಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಎಸ್ ಗೈಸ್, ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ಸಿಗೋಣ. ಗೈಸ್, ಹೋಗ್ತಾ ಇದ್ದೀವಿ ಇವಾಗ ಮನೆಗೆ. ಬಸ್ ಇನ್ನೂ ಬಂದಿಲ್ಲ, ಯಾವುದೇ ಬಸ್ ಬಂದಿಲ್ಲ. ಅಲ್ಲೋಗಿ ವೆಯ್ಟ್ ಮಾಡಬೇಕನ್ಸುತ್ತೆ. ವೆಯ್ಟ್ ಮಾಡಾದಮೇಲೆ 10 ಮಿನಿಟ್ಸ್ಗೆ ಒಂದೊಂದು ಬಸ್ ಬರುತ್ತೆ, ಹತ್ಕೊಂಡು ಅಲ್ಲಿಂದ ಆಟೋ ಮಾಡ್ಕೊಂಡು ಹೋಗ್ಬೇಕು. ಎಲ್ರಿಗೂ ತಾಯಿ ಚಾಮುಂಡೇಶ್ವರಿ ಚೆನ್ನಾಗಿಟ್ಟಿರಲಿ. ನೀವು ಏನೇನು ಅಂದ್ಕೊಂಡಿದ್ದೀರಾ ಎಲ್ಲ ಥರ ಅದು ಈ ವರ್ಷದಲ್ಲಿ ನೆರವೇರಲಿ. ಈ ವರ್ಷದಲ್ಲ ಅಂತ ಇಲ್ಲ ಅಂದ್ರೂ ಬರೋ ವರ್ಷದಲ್ಲಾರು ಸಲೀಸಾಗಲಿ ಅಂತ ನಾನು ಕೇಳ್ಕೊತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಐ ಹೋಪ್ ಎಲ್ಲ ವಿಡಿಯೋ ನೋಡಿದ್ರಿ ಅಂತ ಅಂದ್ಕೊಂಡೆ. ಬೆಟ್ಟದಲ್ಲಿ ಹೇಗಿರುತ್ತೆ, ಯಾವ ರೀತಿ ರಶ್ ಇರುತ್ತೆ ಆಷಾಢದಲ್ಲಿ ಅಂತ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಂಡ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ.